ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯ ರಾಜವ್ವ, ಇದ್ಯಾವಾಗ ಬಂದೆ? ಇಲ್ಲಿ ಯಾಕೆ ನಿಂತಿದ್ಯಾ? ಅಕ್ಕ, ನಿಂಗೆ ನನ್ನ ಮ್ಯಾಗೆ ಸ್ಯಾನೆ ಕೋಪ ಐತೆ ಅಲ್ವಾ? ಈ ಮೌನ್ದಾಗೆ ನಿನಗೆ ನನ್ನ ಮ್ಯಾಕೆ ಏಟು ಕೋಪ ಐತೆ ಅಂತ ಗೊತ್ತಾಯ್ತದೆ. ಬಂದಿಸ್ಯ ಹೇಳವ. ನೋಡಕ್ಕ, ನಿನ್ನನ್ನು ಯಾವತ್ತು ನನ್ನ ಅಕ್ಕ ಅಂತ ಕರೆದ್ನೋ ಅವತ್ತೇ ನಿನ್ನ ವಿರುದ್ಧ ಮಾತಾಡೋದಾಗ್ಲಿ ಅಥವಾ ನಿನ್ನ ವಿರುದ್ಧ ಯೋಚನೆ ಮಾಡೋದಾಗ್ಲಿ ಈ ರಾಜಿ ಬಿಟ್ಬಿಟ್ಲು. ಇದೆಲ್ಲ ಈಗ ಯಾಕೆ ಹೇಳ್ತಿದೀಯ? ಅದೇ ಈಟು ದಿನ ನಿನ್ನ ಮನೇಲಿದ್ರಲ್ಲ ಅಕ್ಕ, ಆ ಗಂಗಾಧರಪ್ಪ ಮತ್ತು ಅವ್ರ ಮಗಳು ಇವಾಗ ನನ್ನ ಮನೆನಾಗವ್ರೆ. ಈ ವಿಷಯದಾಗೆ ನೀನು ನನ್ನ ತೆಪ್ಪು ತಿಳ್ಕೊಬಾರ್ದಲ್ವಾ? ಯಾರ್ಯಾರಿಗೆ ಎಲ್ಲೆಲ್ಲಿ ಇರ್ಬೇಕು ಅನಿಸ್ತದೋ ಅಲ್ಲಲ್ಲಿ ಇರ್ತಾರೆ. ಅಯ್ಯೋ ನಿವಾಗ ಇದ್ರಾಗ ನನ್ನ ತೆಪ್ಪು ಏನೂ ಇಲ್ಲ ಅಕ್ಕ. ನಾನು ಆ ಗಂಗಾಧರಪ್ಪಂಗೆ ಸ್ಯಾನೆ ಕೇಳ್ಕೊಂಡೆ, ನೀನು ಮಾಡ್ತಿರೋ ತೆಪ್ಪು ದ್ಯಾವ್ರಂತ ಅಕ್ಕನ ಮನೆ ಬಿಟ್ಟು ಬರಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ, ವಾಪಸ್ ಹೊಂಟೋಗು ಅಂತ. ಆದರೆ ಅಪ್ಪ ಮಗಳು ನನ್ನ ಮಾತೇ ಕೇಳಲಿಲ್ಲ. ಸರ್ವೊತ್ತಾಗಿ ಮನೆ ಹತ್ರ ಬಂದು ನೀವೇ ದಿಕ್ಕು ಅಂತ ಬೇಡ್ಕೊಂಡ್ರೆ ನಾನು ಏನು ಮಾಡಲಿ ಹೇಳಕ್ಕ? ಇದ್ರಾಗ ನಿನ್ನ ತೆಪ್ಪೇನು? ಹಂಗಲ್ಲ ಅಕ್ಕ, ನಿಂಗೆ ಬ್ಯಾಸರ ಆದರೆ ನನಗೂ ಬ್ಯಾಸರ ಆದಂಗಲ್ವಾ? ಈಗಲೇ ಒಂದು ಮಾತು ಹೇಳು, ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಅಯ್ಯೋ ನೋಡು, ನಿನ್ನ ನಂಬಿ ಬಂದವ್ರೆ, ನಿನ್ನ ಮನೆ ಬಾಗಿಲಿಗೆ ಬಂದವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡು ಅಂತ ನಾನು ಯಾವ ಬಾಯಿನಾಗ ಹೇಳೋಣ? ನೋಡಿದ್ಯಾ ನಿನ್ನಂತ ಕರುಣಾಮಯಿಗೆ ನಿನ್ನವ್ರೆ ಎಂತ ದ್ರೋಹ ಮಾಡ್ಬಿಟ್ರು ಅಂತ. ನನ್ನ ಮಾತು ಅರ್ಥ ಆಗ್ಲಿಲ್ವೇ? ನಿಮ್ಮ ಮನೆನಾಗೆ ಈಟೆಲ್ಲ ರಾದಂತ ಆಗಕ್ಕೆ, ಆ ಅಪ್ಪ ಮಗಳು ಮನೆ ಬಿಟ್ಟು ಬರಕ್ಕೆ, ಸ್ನೇಹ ಕಂಟಿನ ಒಪ್ಕೊಳ್ದೇ ಇರೋದಕ್ಕೆ ಯಾರ ಕಾರಣ ಗೊತ್ತಾ? ನೀನ್ ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನಿನ್ ಜೀವದ ಗೆಳತಿ ಅಂತ ಅನ್ಕೊಂಡಿದ್ಯೋ ಅವರೇ ಬಂಗಾರಮ್ಮನವರು. ರಾಜವ್ವ, ಹೊಸಿಗ್ಯಾನ ನೆಟ್ಕಿಕ್ಕೊಂಡು ಮಾತಾಡು. ದಿಟ ಹೇಳಿದ್ರೆ ದೊಣ್ಣೆ ತಕೊಂಡು ಹೊಡೆದ್ರು ಅನ್ನೋಂಗಾಯ್ತು. ಈ ಮಾತನ್ನ ನಾನು ಹೇಳ್ತಿಲ್ಲ ಅಕ್ಕ, ಆ ಗಂಗಾಧರಪ್ಪನ ಮಗಳು ಸ್ನೇಹನೇ ನಾನು ತವ ಹೇಳಿದ್ದು. ಆ ಗ್ರಾಮ ದೇವತೆ ಮೇಲೆ ಆಣೆ ಅಕ್ಕ, ಸ್ನೇಹ ಹೇಳಿದ ಪ್ರತಿಯೊಂದು ಮಾತು ಬಂಗಾರಮ್ಮನವರೇ ಹೇಳ್ಕೊಟ್ಟಿದ್ದು. ಅವರೇಯ ನನ್ನ ಮಗನಿಂದ ಬೀಳ್ಬೇಡ, ನನ್ನ ಮಗನೇ ಬಂದು ಕೇಳಿದ್ರು ಮದ್ವೆಗೆ ಒಪ್ಕೋಬೇಡ ಅಂತ ಎಲ್ಲ ಹೇಳಿ ಪಾಪ ಆ ಹುಡುಗಿ ಮನ್ಸಿಗೆ ಸ್ಯಾನೆ ನೋವು ಕೊಟ್ಟವ್ರೆ. ತಾಯಿ ಇಲ್ದೇ ಇರೋ ಕೂಸು ಅಪ್ಪನ್ ತವ ಇದನ್ನೆಲ್ಲ ಹೇಳ್ಕೊಳಕ್ಕಾಗ್ದೆ ನನ್ನ ತವ ಬಂದು ಗೊಳು ಅಂತ ಹತ್ಕೊಂಡ್ಬಿಟ್ಲು. ಕೇಳಿ ನನ್ನ ಕರಳೆಲ್ಲ ಹಿಡ್ದಂಗಾಯ್ತು. ಅಂದ್ರೆ ಸ್ನೇಹ ನಮ್ತವ ಹಂಗ್ ಮಾತಾಡಿದ್ದು ಎಲ್ಲ ಬಂಗಾರಮ್ಮನ ಸಾಸ್ನ. ಪಾಪ ಆ ಹುಡುಗಿಗೆ ಕಂಟಿ ಅಂದ್ರೆ ಸ್ಯಾನೆ ಇಷ್ಟ. ಆದ್ರೆ ಆ ಬಂಗಾರಮ್ಮನವ್ರ ಮಾತಿಗೆ ಗೌರವ ಕೊಟ್ಟು ತನ್ನ ಪಿರುತಿನೇ ಬಲಿ ಕೊಟ್ಟವಳೆ. ಎಂತ ಕೆಲಸ ಆಗೋಯ್ತು. ಆ ಹುಡುಗಿ ನಂತ ಬಂದು ಹಂಗೆ ಮಾತಾಡ್ದಾಗಲೇ ನನಗೆ ಅನುಮಾನ ಬಂದಿತ್ತು. ಆದರೆ ಇದರಿಂದ ಈಟೆಲ್ಲ ಮರ್ಮ ಅದೇ ಅಂತ ನಂಗೆ ತಿಳಿನಿಲ್ಲ. ಅಲ್ಲ, ಇವಾಗ ನಿನ್ನ ಮಾತನ್ನ ನೀನು ಹೆಂಗೆ ಉಳಿಸ್ಕೋತೀಯ ಅಕ್ಕ? ಅದೇ ಆ ಗಂಗಾಧರಪ್ಪಂಗೆ ಅವ್ರ ಮಗಳು ಸ್ನೇಹನ ಬಂಗಾರಮ್ಮನ ಮನೆಯವ್ರು ಸೊಸೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಂತಲ್ಲ, ಅದು. ನಾನು ಚಾಮುಂಡವನ ಸಾಕ್ಷಿಯಾಗೂ ಹೇಳ್ತಾ ಇವ್ನು, ಸಿರಿಗೂ ಸ್ನೇಹಂಗೂ ಮದುವೆ ಆಗೇ ಆಯ್ತದೆ. ನಿನ್ನ ಮಗಳನ್ನ ನಾನು ಬಂಗಾರಮ್ಮನವ್ರ ಮನೆ ಸೊಸೆ ಮಾಡೇ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಈಗ ಆಗಿರೋದೆಲ್ಲ ನೋಡ್ತಿದ್ರೆ ಇಷ್ಟು ವರ್ಷಕ್ಕೆ
ಮಾತಿಗೆ ತಪ್ಪಿದ್ ಪುಟ್ಟಕ್ಕ ಆಗ್ಬಿಟ್ಟೆ. ಹೇ ಅದೆಂಗಾಯ್ತದೆ? ನೀನೇನೋ ಮಾತು ಕೊಟ್ಟಿದ್ಯಾ ಅಂತ ಬಂಗಾರಮ್ಮನವ್ರ ವಿರುದ್ಧ ನಿಲ್ಲಕ್ ಆಯ್ತದ ಅಕ್ಕ? ಅವ್ರು ಕೊಟ್ಟಿದ್ದೆ ಮಾತು, ಹೇಳಿದ್ದೆ ಶಾಸನ. ಪಾಪ ಈ ದೊಡ್ಡ ದೊಡ್ಡವ್ರ ಜಂಜಾಟದಲ್ಲಿ ಆ ತಾಯಿಲ್ದಿರೋ ಕೂಸು ಸ್ನೇಹನ್ ಕನ್ಸು ಸತ್ತೋಯ್ತು. ಇಲ್ಲ ಇಲ್ಲ, ನಾನು ಬದುಕಿರೋ ಗಂಟ ನನ್ನ ಮಾತಿಗೆ ತೆಪ್ಪಕ್ಕಿಲ್ಲ. ತೆಪ್ಪು ಮಾಡಿದ್ರೆ ಯಾರಾದ್ರೇನು ನ್ಯಾಯ ಎಲ್ಲರಿಗೂ ಒಂದೇಯ. ಅಮ್ಮರ್ತವ ಈ ವಿಷಯನ ನಾನೇ ಮಾತಾಡ್ತೀನಿ. ಸ್ನೇಹಿಂಗೆ ಅನ್ಯಾಯ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ಯೋನೋ ನಿಂದ ಧೈರ್ಯ ಕಣಕ್ಕ. ಹೇಳ್ಬೇಕು ಅನ್ಸ್ತು ಬಂದು ಹೇಳಿದೀನಿ. ಆ ಹುಡುಗಿನ ನೀರಿಗಾಕ್ತೀಯೋ ದಡ ಮುಟ್ಟಿಸ್ತೀಯ ಎಲ್ಲ ನಿನಗ್ ಬಿಟ್ಟಿದ್ದು. ನಾನು ಬರ್ತೀನಿ. ಹ್ಞೂ ನಮಸ್ಕಾರ. ಇದ್ಯೋನ್ ಪುಟ್ಟಕ್ಕ, ಮಾತಾಡಂಗಿದ್ದಿದ್ರೆ ನೀನ್ ನಮ್ಮ ಮನೆಗೆ ಬರ್ಬೋದಿತ್ತು, ಇಲ್ಲ ನಾನ್ ನಿಮ್ ಮನೆಗೆ ಬರಲ್ಲ ಅಂತಿದ್ನೆ. ಇಲ್ಲಿಗೆ ಯಾಕೆ ಕರ್ದೆ? ಮನೆಯಾಗಾದ್ರೆ ಮನ್ಸಾಗಿರೋದನ್ನ ಬಿಚ್ಚಿ ಮಾತಾಡೋಕ್ಕಾಗಕ್ಕಿಲ್ಲ ಅಮ್ಮವ್ರೆ. ಸರಿ, ಅದ್ಯೋನು ಅಂತ ಹೇಳು. ನಿಮಗೆ ಗೊತ್ತಿಲ್ದಿರೋ ವಿಷಯ ಯಾವುದೈತೆ ಅಮ್ಮವ್ರೆ? ಸಿರಿ ಸ್ನೇಹನ ಸ್ಯಾನ ಇಷ್ಟಪಡ್ತಾವನೆ. ಆ ಹುಡುಗಿನೂ ಈ ಇಸ್ಯ ಮಾತಾಡಕ್ ಕರ್ದ್ಯಾ? ನಿಮ್ಮ ತಾವು ಹೇಳ್ದೆ ಇನ್ಯಾರ ತಾವು ಹೇಳ್ಬೇಕು ಅಮ್ಮವ್ರೆ? ನೋಡ್ ಪುಟ್ಟಕ್ಕ, ಈ ಇಸ್ಯದಾಗೆ ನೀನ್ ಸ್ಯಾನೆ ಮಾಡ್ತಿದ್ಯಾ? ಇಲ್ಲ ಅಮ್ಮವ್ರೆ, ಸಿರಿ ದಿಟ್ಟವಾಗ್ಲೂ ಆ ಹುಡುಗಿ ಕೆಲವ್ರ ಸಂಚು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಪುಟ್ಟಕ್ಕ. ಈ ಸತ್ ಸುಳಿಗ್ ಸಿಕ್ಕಾಕೊಂಡು ಅದನ್ನೇ ಅಮೃತ ಅಂತ ನಂಬ್ಕೊಂಡ್ಬಿಟ್ಟಿದೀಯ. ಇಲ್ಲ ಅಮ್ಮವ್ರೆ, ನೀವು ದಡ್ದಾಗ ನಿಂತು ನೋಡ್ತಾ ಇದ್ದೀರಿ, ಅದಕ್ಕಂಗೆ ಕಾಣಿಸ್ತಾ ಇದೆ. ನಾನು ಯಾವ ಸುಳಿಗೂ ಸಿಕ್ಕಾಕೊಂಡಿಲ್ಲ. ವಾಸ್ತವದ ಅರಿವು ನಂಗದೆ. ಆದ್ರೆ ನನ್ಗೆ ಹಂಗ ಅನ್ನಿಸ್ತಾ ಇಲ್ವೇ? ನೀನ್ ಯಾರ್ದೋ ಸಂಚಿಗೆ ಬಲಿಯಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದೀಯ ಅನ್ಸ್ತೈತೆ. ಇಲ್ಲ ಅಮ್ಮವ್ರೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅದರಿಂದ ಇರೋ ಪಿರುತಿನ ಕಾಣ್ಲಾರ್ದಷ್ಟು ಕತ್ಲಾಗಿಲ್ಲ. ಯೋನ್ ಏಳಕ್ ಬರ್ತಿದ್ಯಾ ನೀನು? ಯಾರ್ದೋ ತೆಪ್ಪ ಆಲೋಚನೆಗೆ ದಿಟ್ವಾದ ಪಿರುತಿ ಬಲಿ ಆಗ್ಬಾರ್ದಲ್ವೇ? ಅಂದ್ರೆ ಯೋನ್ ನಿನ್ ಮಾತಿನ ಅರ್ಥ? ಸಿರಿನೂ ಆ ಹುಡುಗಿನೂ ಒಬ್ರಿಗೊಬ್ರು ಶಾನ ಪಿರುತಿ ಮಾಡ್ತಾವ್ರೆ. ನಾವು ಬಯಸಿದ್ದು ಅದೇ ಅಲ್ವೇ? ನಾನು ಬಯಸಿದ್ದೋ ಇಲ್ಲ ನೀನು ಬಯಸ್ತಾ ಇರೋದ ಪುಟ್ಟಕ್ಕ? ನಾನು ನೀವು ಒಟ್ನಾಗೆ ಸಿರಿ ಮದುವೆ ಮಾಡ್ಕೊಂಡು ಈ ಒಂಟಿ ಜೀವನದಿಂದ ಆಚೆಗೆ ಬರಬೇಕು ಅಂತಲ್ವೇ ನಾವು ಅಂದ್ಕೊಂಡಿದ್ದು. ಅದಕ್ಕೀಗ ಯೋನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ನೀವು ಇಬ್ಬರು ತವನು ಹೊಸಿ ಮಾತಾಡಿರೆ ಇಬ್ಬರು ಪಿರುತಿನೂ ಉಸಿರಾಡ್ತದೆ ಅಮ್ಮವ್ರೆ. ಇಬ್ರು ಚಂದಾಗಿರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.